ನಮಸ್ತೆ. 2020-25 ರಾಯಲ್ಟಿ ಅಕೌಂಟ್ ಇಂದ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸೆಕ್ಷನ್ ಸಿ ಅಲ್ಲಿ ಕೇಳಿದ್ದಾರೆ ಈ ಕ್ವೆಶನ್. ಸೆಕ್ಷನ್ ಬಿ ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಅನಾಲಿಸಿಸ್ ಟೇಬಲ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದೆ. ಇವಾಗ ಲೆಜರ್ ಅಕೌಂಟ್ಸ್ ಕೂಡ ಡಿಸ್ಕಸ್ ಮಾಡೋಣ ಅಲಾಂಗ್ ವಿತ್ ಅನಾಲಿಸಿಸ್ ಟೇಬಲ್. ಸೊ ಕ್ವೆಶನ್ ಈ ರೀತಿ ಇದೆ. 10th ಕ್ವೆಶನ್ ಆಗಿ ಕೊಟ್ಟಿದ್ದಾರೆ. ಕಲ್ಯಾಣಿ ಪಬ್ಲಿಷರ್ಸ್ ಹ್ಯಾವ್ ಎ ರಾಯಲ್ಟಿ ಅಗ್ರಿಮೆಂಟ್ ವಿತ್ ಅನ್ ಆಥರ್ ವೇರ್ ದ ರಾಯಲ್ಟಿ ಪೇಯಬಲ್ ಇಸ್ 20 ಪರ್ ಬುಕ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರಾಯಲ್ಟಿ 20 ರೂಪೀಸ್ ಅಂತ ಈಗ ಕೊಟ್ಟಿದ್ದಾರೆ. ಸೊ ಇಯರ್ ಕೊಟ್ಟಿದ್ದಾರೆ 1 2 3 4 ಅಂತ ಕೊಟ್ಟಿದ್ದಾರೆ. ಬುಕ್ ಸೋಲ್ಡ್ ಅಂದ್ರೆ ಔಟ್ಪುಟ್ ಕೊಟ್ಟಿದ್ದಾರೆ 10,000 12,000 20,000 25,000. ದ ಕಾಂಟ್ರಾಕ್ಟ್ ಇನ್ಕ್ಲೂಡ್ಸ್ ಎ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಮಿನಿಮಮ್ ರೆಂಟ್ ನಮ್ಗೆ? ಸೊ 3 lakh ಕೊಟ್ಟಿದ್ದಾರೆ. ರಾಯಲ್ಟಿ ಆರ್ ಟು ಬಿ ಪೇಬಲ್ ಅಟ್ ದ ಎಂಡ್ ಆಫ್ ಈಚ್ ಇಯರ್ ಅಂತ ಕೊಟ್ಟು ಶಾರ್ಟ್ ವರ್ಕಿಂಗ್ ಆರ್ ಟು ಬಿ ರೆಕವರ್ಡ್ ವಿತ್ ಇನ್ ಫಸ್ಟ್ 3 years ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಫಿಕ್ಸ್ಡ್ ಮೆಥಡ್. ನಾನು ಓವರ್, ನೆಕ್ಸ್ಟ್, ಫಾಲೋಯಿಂಗು, ಸಬ್ಸಿಕ್ವೆಂಟ್ ಅಂತ ಕೊಟ್ಟಿದ್ರೆ ಮಾತ್ರ ಫ್ಲೋಟಿಂಗ್ ಅಂತ ಹೇಳಿದೆ. ಫಸ್ಟ್ 3 years ಒಳಗಡೆ ರಿಕವರಿ ಮಾಡ್ಕೊಂಡ್ಬಿಡ್ಬೇಕು ಯಾವ್ದನ್ನ? ಶಾರ್ಟ್ ವರ್ಕಿಂಗ್ಸ್ ನ. ಸೊ ಪ್ರಿಪೇರ್ ನೆಸೆಸರಿ ಲೆಜರ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. ಬಿಫೋರ್ ಡೂಯಿಂಗ್ ದ ಲೆಜರ್ ಅಕೌಂಟ್ಸ್ ಫಸ್ಟ್ ವಿ ನೀಡ್ ಟು ಪ್ರಿಪೇರ್ ವಾಟ್? ಅನಾಲಿಸಿಸ್ ಟೇಬಲ್ ನ ಪ್ರಿಪೇರ್ ಮಾಡಬೇಕು. ಹೇಗೆ ಅನಾಲಿಸಿಸ್ ಟೇಬಲ್ ಮಾಡುವಂಥದ್ದು, ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡೋದು ಅನ್ನೋದನ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಬಟ್ ಜಸ್ಟ್ ಒಂದ್ಸಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಯರ್, ಔಟ್ಪುಟ್, ಮಿನಿಮಮ್ ರೆಂಟ್, ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ರಿಕವರಿ, ಶಾರ್ಟ್ ವರ್ಕಿಂಗ್ ಇರೆಕವರಿ, ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್, ಇಷ್ಟನ್ನು ಕೂಡ ನೀವು ಬುಕ್ಕಲ್ಲಿ ಅಂದ್ರೆ ಕ್ವೆಶನ್ ಬುಕ್ಲೆಟ್ ಅಲ್ಲಿ ಬರೆಯೋ ತರ ನೀವು ನೋಡ್ಕೋಬೇಕು. ಸರಿನಾ? ಕನ್ಫ್ಯೂಷನ್ ಆಗ್ಬೇಡಿ. ಸೊ ಔಟ್ಪುಟ್ 10,000. ಸೊ 12,000. ಇಯರ್ ಬಂದು 1 2 3 4 ಅಂತ ತಗೋಬಹುದು. ರೋಮನ್ ಅಲ್ಲಾದ್ರೂ ತಗೋಬಹುದು, ಇಲ್ಲ ನಂಬರ್ಸ್ ಅಲ್ಲಾದ್ರೂ ತಗೋಬಹುದು. ಸೊ ಇದಾದ್ಮೇಲೆ 25,000. ಸೊ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ? 3 lakh ಕೊಟ್ಟಿದ್ದಾರೆ. ಸೊ ಎಲ್ಲ ಇಯರ್ಗೂ ಕೂಡ 3 lakh ಅಂತಾನೆ ಬರ್ಕೋತೀರಾ. ಸರಿನಾ? ಸೊ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ? 3 lakh ಕೊಟ್ಟಿದ್ದಾರೆ. ಎಲ್ಲ ಇಯರ್ಗೂ ಕೂಡ 3 lakh ಬರ್ಕೋತೀರಾ. ರಾಯಲ್ಟಿ ರುಪಿ 20 ಪರ್ ಟನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ಔಟ್ಪುಟ್ ಇಂದ 20 rupees ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ 2 lakh, ನೆಕ್ಸ್ಟ್ 2,40,000, ಅದಾದ್ಮೇಲೆ 4 lakh ಆದ್ಮೇಲೆ ನೆಕ್ಸ್ಟ್ 5 lakh. ಸೊ ನೀವು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಔಟ್ಪುಟ್ ಏನ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ 20 rupees ಮಲ್ಟಿಪ್ಲೈ ಮಾಡ್ತು ಅಂತಂದ್ರೆ ಸೊ ರಾಯಲ್ಟಿ ಬರುತ್ತೆ. ಸರಿನಾ? ಸೊ ನಿಮ್ಗೆ ಇದು ಯಾವ್ದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇದಾದ್ಮೇಲೆ ಶಾರ್ಟ್ ವರ್ಕಿಂಗ್ ಮೀನಿಂಗ್ ಗೊತ್ತಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಶಾರ್ಟ್ ವರ್ಕಿಂಗ್? ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು, ಎಲ್ಲೋ ಕಲರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಾಸ್ತಿ. ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಅಮೌಂಟ್ ಕಡಿಮೆ ಇತ್ತು ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ? ಶಾರ್ಟ್ ವರ್ಕಿಂಗ್ ಸಿಗುತ್ತೆ. ಸೊ ಮಿನಿಮಮ್ ರೆಂಟ್ 3 lakh, ರಾಯಲ್ಟಿ 2 lakh. ಸೊ ನಮ್ಗೆ 1 lakh ಇಸ್ ದ ಶಾರ್ಟ್ ವರ್ಕಿಂಗ್. ಸೊ ಇಲ್ಲಿ ಮಿನಿಮಮ್ ರೆಂಟ್ 3 lakh ಇದೆ ನೆಕ್ಸ್ಟ್ ಇಯರ್ ಅಲ್ಲಿ. ಸೊ ರಾಯಲ್ಟಿ ಎಷ್ಟಿದೆ? 2,40,000 ಇದೆ. ಸೊ ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇರೋದು ಕಡಿಮೆ ಇರೋದು. ಸೊ 3 lakh ಮೈನಸ್ 2,40,000 ಅಂದ್ರೆ 60,000 ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇಯರ್ ರಿಕವರಿ ಮಾಡ್ಕೊಳ್ಲಿಕ್ಕೆ ನಮ್ಗೆ ಲಾಸ್ಟ್ ಇಯರ್ ಇದು ಥರ್ಡ್ ಇಯರ್ ನೋಡೋಣ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಕಡಿಮೆ ಇದೆ. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ. ಸೊ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ. ಮಿನಿಮಮ್ ರೆಂಟ್ ಕಡಿಮೆ ಇದೆ, ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ. ಶಾರ್ಟ್ ವರ್ಕಿಂಗ್ ಬರಲ್ಲ. ಇನ್ಸ್ಟೆಡ್ ಆಫ್ ದಟ್ ರಿಕವರಿ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಹೇಗೆ ಅಂತಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ. ನೀಡೆಡ್ ಬೇಕಾಗಿರೋದೆಷ್ಟು? 1 lakh ಪ್ಲಸ್ 60,000 ಎಷ್ಟು? 1,60,000. ಸೇ ಫಾರ್ ಎಕ್ಸಾಂಪಲ್ ಯಾರ ಹತ್ರನೋ ಸಾಲ ಮಾಡ್ಕೊಂಡಿದ್ದೀರಾ 1,60,000. ನಿಮ್ ಕೈಯಲ್ಲಿ ದುಡ್ಡು ಎಷ್ಟಿದೆ? 4 lakh ಮೈನಸ್ 3 lakh ಅಂದ್ರೆ ಎಕ್ಸೆಸ್ ಅಮೌಂಟ್ ಎಷ್ಟಿದೆ? 1 lakh ಮಾತ್ರನೇ ಇದೆ. ಸೊ 1 lakh ಮಾತ್ರನೇ ನಿಮ್ಮ ಹತ್ರ ಕೈಯಲ್ಲಿ ದುಡ್ಡಿರೋದು. ನಿಮಗೆ ಬೇಕಾಗಿರೋದು 1,60,000, ಕೈಯಲ್ಲಿ ದುಡ್ಡಿರೋದು 1 lakh. ಇದೇ ಲಾಸ್ಟ್ ಇಯರ್ ಆಗಿರೋದ್ರಿಂದ ಸೊ ನೀವೇನ್ ಮಾಡ್ತೀರಾ? ನಿಮ್ಮ ಹತ್ರ ಎಷ್ಟು ದುಡ್ಡಿದೆ? 1 lakh ಅಷ್ಟು ದುಡ್ಡಿದೆ. 1 lakh ಮಾತ್ರ ರಿಕವರಿ ಮಾಡ್ಕೊಂಡು ಈ 60,000 ಇರ್ರಿಕವರಿಗೆ ಹಾಕ್ಬೇಕಾಗುತ್ತೆ. ಸರಿನಾ? ಸೊ ಇಷ್ಟು ಬಿಟ್ರೆ ನೆಕ್ಸ್ಟ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಏನಂತ ಹೇಳಿದೆ? ಶಾರ್ಟ್ ವರ್ಕಿಂಗ್ ಇರೋ ತನಕ ಮಿನಿಮಮ್ ರೆಂಟ್ ನ ಬರ್ಕೊಳ್ಳಿ. ಶಾರ್ಟ್ ವರ್ಕಿಂಗ್ ಇದೆ ಅಲ್ವಾ ಫಸ್ಟ್ ಇಯರ್ಗೆ? ಮಿನಿಮಮ್ ರೆಂಟ್. ಸೆಕೆಂಡ್ ಇಯರ್ಗೆ ಶಾರ್ಟ್ ವರ್ಕಿಂಗ್ ಇದೆ ಅಲ್ವಾ? ಮಿನಿಮಮ್ ರೆಂಟ್ ಅಮೌಂಟ್. ಥರ್ಡ್ ಇಯರ್ಗೆ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ರಾಯಲ್ಟಿಯಿಂದ ರಿಕವರಿ ಅಮೌಂಟ್ ನ ಮೈನಸ್ ಮಾಡ್ಬೇಕು. ಅಂದ್ರೆ 4 lakh ಮೈನಸ್ 1 lakh. 4 lakh ಮೈನಸ್ 1 lakh ಮಾಡ್ತೀರಾ. ಸೊ ಅವಾಗ ನಿಮ್ಗೆ 3 lakh ಬರುತ್ತೆ. 4 lakh ಮೈನಸ್ 1 lakh ಮಾಡಿದ್ರೆ 3 lakh ಬರುತ್ತೆ. ಲಾಸ್ಟ್ ಇಯರ್ ಯಾವುದೇ ರೀತಿ ರಿಕವರಿ ಇಲ್ಲ. ಸೊ ದೇರ್ ಆಫ್ಟರ್ ರಾಯಲ್ಟಿ ಅಮೌಂಟ್ ನ ಬರ್ಕೋತೀರಾ.
ಸೊ ಇಷ್ಟು ಅನಾಲಿಸಿಸ್ ಟೇಬಲ್. ಬಿಫೋರ್ ಡೂಯಿಂಗ್ ಲೆಜರ್ ಅಕೌಂಟ್ಸ್ ಫಸ್ಟ್ ವಿ ನೀಡ್ ಟು ಪ್ರಿಪೇರ್ ಅನಾಲಿಸಿಸ್ ಟೇಬಲ್. ಅನಾಲಿಸಿಸ್ ಟೇಬಲ್ಲೇ ಫಸ್ಟ್ ನಾವು ಮಾಡಬೇಕು. ಇದಾದ್ಮೇಲೆ ಲೆಜರ್ ಅಕೌಂಟ್ ನ ಡಿಸ್ಕಸ್ ಮಾಡೋಣ. ಸೊ ಈಗ ಲೆಜರ್ ಅಕೌಂಟ್ ಅಂತ ಬಂತು ಅಂದ್ರೆ ಎಷ್ಟು ಅಕೌಂಟ್ ಮಾಡಬೇಕು ಅಂತಂದ್ರೆ ಆರ್ಡರ್ ವೈಸೇ ಮಾಡಬೇಕು. ಹೇಳೋದನ್ನ ಕೇಳಿಸ್ಕೊಳ್ಳಿ. ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್, 4 ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಎಷ್ಟೆಷ್ಟು ಇಯರ್ಸ್ಗೆ ಮಾಡಬೇಕು ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟು ಶಾರ್ಟ್ ವರ್ಕಿಂಗ್ ಇರೋ ತನಕ, ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ 2 ಇಯರ್ಸ್ ಮಾತ್ರ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು ಇಯರ್ಸ್ ಮಾಡಬೇಕು? 2 ಇಯರ್ಸ್ ಮಾಡಬೇಕು. ಸೊ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಶಾರ್ಟ್ ವರ್ಕಿಂಗ್ ಇರೋ ತನಕ, ಸರಿನಾ? 2 ಇಯರ್ಸ್. ಸೊ ರಾಯಲ್ಟಿ ಎಷ್ಟು ಇಯರ್ಸ್ ಮಾಡಬೇಕು? ರಾಯಲ್ಟಿ ಫಾರ್ ಆಲ್ ದ ಇಯರ್ಸ್. ರಾಯಲ್ಟಿ ಎಷ್ಟು ಇಯರ್ಸ್ ಮಾಡಬೇಕು? ಆಲ್ ದ ಇಯರ್ಸ್. ಶಾರ್ಟ್ ವರ್ಕಿಂಗ್ ಎಷ್ಟು ಇಯರ್ಸ್ ಮಾಡಬೇಕು? ಈ ಪ್ರಾಬ್ಲಮ್ ಅಲ್ಲ, ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಇದೇ ತರನೇ ಕೇಳಿಸ್ಕೊಳ್ಳಿ. ಅಲ್ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗಿರುತ್ತೆ. ಶಾರ್ಟ್ ವರ್ಕಿಂಗ್ ಇರೋ ತನಕ, ರಿಕವರಿ ಇರೆಕವರಿ ಇರೋ ತನಕ. ಸೊ ಈ ಪ್ರಾಬ್ಲಮ್ ಅಲ್ಲಿ 3 ಇಯರ್ಸ್ಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ನ ಮಾಡಬೇಕಾಗುತ್ತೆ, ಸರಿನಾ? ಸೊ ಅದಾದ್ಮೇಲೆ ಲ್ಯಾಂಡ್ ಲಾರ್ಡ್ ಫಾರ್ ಆಲ್ ದ ಇಯರ್ಸ್. ಲ್ಯಾಂಡ್ ಲಾರ್ಡ್ ಫಾರ್ ಆಲ್ ದ ಇಯರ್ಸ್ ಮಾಡಬೇಕಾಗುತ್ತೆ. ಸೊ ಐ ರಿಪೀಟ್ ಒನ್ಸ್ ಅಗೈನ್. ಮಿನಿಮಮ್ ರೆಂಟ್ ನ ಮಾಡ್ತೀರಾ? ಎಷ್ಟು ಇಯರ್ಸ್ಗೆ ಮಿನಿಮಮ್ ರೆಂಟ್ ಅಕೌಂಟ್ ನ ಮಾಡ್ತೀರಾ? 2 ಇಯರ್ಸ್ಗೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಶಾರ್ಟ್ ವರ್ಕಿಂಗ್ ಇರೋ ತನಕ. ಸೊ ಇದಾದ್ಮೇಲೆ ರಾಯಲ್ಟಿ ಅಕೌಂಟ್ ಎಷ್ಟು ಇಯರ್ಸ್ಗೆ ಮಾಡ್ತೀರಾ? ಆಲ್ ದ ಇಯರ್ಸ್. ಅದಾದ್ಮೇಲೆ ಶಾರ್ಟ್ ವರ್ಕಿಂಗ್ ಇರೋ ತನಕ, ರಿಕವರಿ ಇರೆಕವರಿ ಇರೋ ತನಕ. ಸೊ 3 ಇಯರ್ಸ್ಗೆ 3 ಇಯರ್ಸ್ಗೆ ಮಾಡಬೇಕಾಗುತ್ತೆ. ಲ್ಯಾಂಡ್ ಲಾರ್ಡ್ ಫಾರ್ ಆಲ್ ದ ಇಯರ್ಸ್. ಸೊ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಸೊ ನಿಮ್ಮ ಹತ್ರ ಇದೊಂದು ಕಾಪಿ ಇಟ್ಕೊಂಡಿರ್ಬೇಕಂದ್ರೆ ಸ್ಕ್ರೀನ್ ಶಾಟ್ ಅಲ್ಲಿ ಇಟ್ಕೊಂಡಿರ್ಬೇಕು, ವ್ಯಾಲ್ಯೂಸ್ ನ ಫಿಲ್ ಮಾಡ್ಲಿಕ್ಕೆ. ಇಲ್ಲದ್ರೆ ನಿಮ್ಗೆ ಹೇಗ್ ಮಾಡ್ತಾ ಇರೋದು ಅನ್ನೋದು ಗೊತ್ತಾಗಲ್ಲ, ಸರಿನಾ? ಸ್ವಲ್ಪ ನೋಡ್ಕೊಳ್ಳಿ ಇದ್ರ ಬಗ್ಗೆ. ಮಿನಿಮಮ್ ರೆಂಟ್ 2 ಇಯರ್ಸ್ಗೆ ಮಾಡೋಣ. ಸೊ ಈಗ ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡಿದ್ವಿ. ಸೊ ಎರಡೂ ಸೈಡು ಡೇಟ್ ಹತ್ರ 1 ಅಂತ ಬರ್ಕೊಂಡ್ರಿ. ಸೊ ಲೆಟ್ ಮಿ ಸ್ಟಾರ್ಟ್ ದ ಎಂಟ್ರಿ ವಿತ್ ಕ್ರೆಡಿಟ್ ಸೈಡ್. ಮಿನಿಮಮ್ ರೆಂಟ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಮಿನಿಮಮ್ ರೆಂಟ್ ಇನ್ಕ್ಲೂಡ್ ರಾಯಲ್ಟಿ. ಎಷ್ಟಿದೆ ರಾಯಲ್ಟಿ ಅಮೌಂಟ್? ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಎಷ್ಟಿದೆ? 2 ಲ್ಯಾಕ್. ಆದ್ರೆ ಫಸ್ಟ್ ಇಯರ್ ನೋಡ್ಬೇಕು, ಸೆಕೆಂಡ್ ಇಯರ್ ಅಲ್ಲ. ಅದಾದ್ಮೇಲೆ ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 1 ಲ್ಯಾಕ್ ಇದೆ. ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 1 ಲ್ಯಾಕ್. 2 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಎಷ್ಟಾಯ್ತು? 3 ಲ್ಯಾಕ್. 2 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಎಷ್ಟಾಯ್ತು? 3 ಲ್ಯಾಕ್. ಇದನ್ನ ಯಾರಿಗೆ ಪೇ ಮಾಡಬೇಕು? ಇನ್ನು ಮಾಡಿಲ್ಲ. ಸೊ ಪೇ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಯಾರಿಗೆ ಪೇ ಮಾಡಬೇಕು? ಲ್ಯಾಂಡ್ ಲಾರ್ಡ್ಗೆ. ಎಷ್ಟು ಪೇ ಮಾಡಬೇಕು? 3 ಲ್ಯಾಕ್ ನ ಪೇ ಮಾಡಬೇಕು. ಸೊ ಇವಾಗ ಎರಡೂ ಸೈಡು 3 ಲ್ಯಾಕ್ 3 ಲ್ಯಾಕ್. ಸೊ ಇಲ್ಲೂ ಕೂಡ ನಿಮ್ಗೆ ಲ್ಯಾಂಡ್ ಲಾರ್ಡ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ 3 ಲ್ಯಾಕ್ ಇರೋಂಥದ್ದು, ಸರಿನಾ? ಸೊ ಇವಾಗ ಸೆಕೆಂಡ್ ಇಯರ್ ಅಂತ ಡೇಟ್ ಎರಡೂ ಸೈಡು ಬರ್ಕೋತೀರಾ. ಸೊ ಎಂಟ್ರಿ ಕ್ರೆಡಿಟ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಬೈ ರಾಯಲ್ಟಿ ಅಕೌಂಟ್ ಎಷ್ಟಿದೆ? ರಾಯಲ್ಟಿ ಅಕೌಂಟ್ ಸೆಕೆಂಡ್ ಇಯರ್ಗೆ 2,40,000. ಸೊ ಎಷ್ಟಿದೆ? 2,40,000. ಸೊ ಅದಾದ್ಮೇಲೆ ಶಾರ್ಟ್ ವರ್ಕಿಂಗ್ ಎಷ್ಟಿದೆ ಸೆಕೆಂಡ್ ಇಯರ್ಗೆ? ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿರೋಂಥದ್ದು ಎಷ್ಟಿದೆ? 60,000. 60. 2 ಲ್ಯಾಕ್ ಪ್ಲಸ್ 2,40,000 ಪ್ಲಸ್ 60,000 ಮಾಡ್ತಂದ್ರೆ ಎಷ್ಟು ಬರುತ್ತೆ? 3 ಲ್ಯಾಕ್. ಈ 3 ಲ್ಯಾಕ್ ನ ಯಾರಿಗೆ ಪೇ ಮಾಡಬೇಕು? ಲ್ಯಾಂಡ್ ಲಾರ್ಡ್ಗೆ. ಏನು ಪೇ ಮಾಡಿಲ್ಲ, ಮಾಡಬೇಕು. 3 ಲ್ಯಾಕ್. ಸೊ ಇವಾಗ ಟೋಟಲ್ ಆನ್ ಬೋತ್ ದ ಸೈಡ್ 3 ಲ್ಯಾಕ್ 3 ಲ್ಯಾಕ್. ಸೊ ಇದು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು ಇಯರ್ಸ್ ಮಾಡಿರೋ ಅಂಥದ್ದು? ನಾವು 2 ಇಯರ್ಸ್ ಮಾತ್ರನೇ ಮಾಡಿರೋ ಅಂಥದ್ದು, ಸರಿನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡುವಂಥದ್ದು ರಾಯಲ್ಟಿ ಅಕೌಂಟ್ ಫಾರ್ ಆಲ್ ದ ಇಯರ್ಸ್. ರಾಯಲ್ಟಿ ಅಕೌಂಟ್ ಫಾರ್ ಆಲ್ ದ ಇಯರ್ಸ್. ಸೊ ಸೇಮ್ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಸೊ ಇಲ್ಲಿ ಫಸ್ಟ್ ಡೇಟ್ 1/1 ಅಂತ ಬರ್ಕೊಳ್ಳಿ. ಇಲ್ಲಿ ನೋಡೋಣ, ಇಲ್ಲಿ ಎಲ್ಲಾದ್ರೂ ರಾಯಲ್ಟಿ ಅಂತ ಇದೆಯಾ? ಇಲ್ಲಿ 2 ಲ್ಯಾಕ್ ಅಂತ ಕಾಣಿಸ್ತಿದ್ಯಾ? ಈ 2 ಲ್ಯಾಕ್ ಅಂತ ಇದೆ. ಏನಂತ ಇದೆ? ಬೈ ರಾಯಲ್ಟಿ ಅಂತ ಇದೆ. ಬೈ ಇರೋದನ್ನ ಏನ್ ಮಾಡ್ತೀರಾ? ಟು ಟು ವಾಟ್? ಮಿನಿಮಮ್ ರೆಂಟ್ ಅಕೌಂಟ್. ಬೈ ಇರೋದಿಲ್ಲ ಏನಾಗುತ್ತೆ? ಟು ವಾಟ್? ಮಿನಿಮಮ್ ರೆಂಟ್ ಅಕೌಂಟ್. ಎಷ್ಟಿದೆ ಅಮೌಂಟ್? ಸೊ ಅಲ್ಲಿ ರಾಯಲ್ಟಿ ಅಮೌಂಟ್ ಎಷ್ಟಿದು? 2 ಲ್ಯಾಕ್. ಸೊ ಇದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪ್ರೊಡಕ್ಷನ್ ಅಕೌಂಟ್ 2 ಲ್ಯಾಕ್. ಪ್ರೊಡಕ್ಷನ್ ಅಕೌಂಟ್ ಎಷ್ಟು? 2 ಲ್ಯಾಕ್. ಸೊ ಟೋಟಲ್ ಆನ್ ಬೋತ್ ದ ಸೈಡ್ 2 ಲ್ಯಾಕ್ ಅಂತ ಕಾಲಮ್ ನ ಇಲ್ಲಿ ಬರ್ಕೋತೀರಾ, ಸರಿನಾ? ಸೊ ಇವಾಗ ಸೆಕೆಂಡ್ ಇಯರ್ ಕೂಡ ಮಿನಿಮಮ್ ರೆಂಟ್ ಅಕೌಂಟ್ ನ ನೋಡ್ಕೊಂಡೆ ಮಾಡೋಣ. ಸೆಕೆಂಡ್ ಇಯರ್ ಅಲ್ಲಿ ಬೈ ರಾಯಲ್ಟಿ 2,40,000 ಅಂತ ಇದೆ. ಬೈ ಇರೋದು ಇಲ್ಲೇನಾಗುತ್ತೆ? ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು? 2,40,000. ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ? ಪ್ರೊಡಕ್ಷನ್ ಅಕೌಂಟ್ಗೆ 2,40,000. ಸೊ ಟೋಟಲ್ ಆನ್ ಬೋತ್ ದ ಸೈಡ್ 2,40,000 ಬರ್ಕೋತೀರಾ, ಸರಿನಾ? ಸೊ ಇವಾಗ ಮಿನಿಮಮ್ ರೆಂಟ್ ಅಕೌಂಟ್ ನ ಥರ್ಡ್ ಇಯರ್ಗೆ ನೋಡೋಣ. ಥರ್ಡ್ ಇಯರ್ಗೆ ಮಿನಿಮಮ್ ರೆಂಟ್ ಅಕೌಂಟ್ ಇಲ್ಲ. ಸೊ ಇಲ್ದಲೇ ಇರೋ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಾರೆ? ಥರ್ಡ್ ಇಯರ್ದು ರಾಯಲ್ಟಿ ಅಮೌಂಟ್ ನ ನೋಡಿ ಇಟ್ಕೊಂಡಿರ್ಬೇಕು. ಎಷ್ಟಿದೆ ರಾಯಲ್ಟಿ ಅಮೌಂಟ್? 4 ಲ್ಯಾಕ್.
ಸೊ ಏನಕ್ಕೆ ಅದನ್ನ ಹೇಳ್ದೆ ಅಂತಂದ್ರೆ ವಿಲ್ ಸ್ಟಾರ್ಟ್ ದ ಎಂಟ್ರಿ ವಿತ್ ಕ್ರೆಡಿಟ್ ಸೈಡ್. ಅಂದ್ರೆ ರಾಯಲ್ಟಿ ಹೇಗ್ ಬರುತ್ತೆ ಅಂದ್ರೆ ನಾವು ಬುಕ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ, ಅಂದ್ರೆ ಬುಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ, ಬುಕ್ಸ್ ಬರೆಯೋದ್ರಿಂದ ಈ ರೀತಿ ರಾಯಲ್ಟಿ ಹೇಗ್ ಬರುತ್ತೆ ಅಂದ್ರೆ ಪ್ರೊಡಕ್ಷನ್ ಇಂದ ಅಂತ. ಸೊ ಥರ್ಡ್ ಇಯರ್ ಪ್ರೊಡಕ್ಷನ್ ಅಮೌಂಟ್ ಎಷ್ಟಿದೆ ಅಂದ್ರೆ ರಾಯಲ್ಟಿ ಅಮೌಂಟ್ ಎಷ್ಟಿದೆ 4 lakh. ಸೊ ಅದರಲ್ಲಿ ಟು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತಾ ಇರೋದು ಎಷ್ಟು 3 lakh. ಸೊ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತಾ ಇರೋದು ಎಷ್ಟು 3 lakh. ಸೊ ಈ ಕಡೆ 4 lakh, ಇಲ್ಲಿ 3 lakh ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು 1 lakh. ಡಿಫ್ರೆನ್ಸ್ ಅಮೌಂಟ್ ಎಷ್ಟು 1 lakh. ಈ 1 lakh ಏನಾಗುತ್ತೆ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಏನಾಗುತ್ತೆ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ಕೋಬಹುದು, ಇಲ್ಲ ಶಾರ್ಟ್ ವರ್ಕಿಂಗ್ ರಿಕವರಿ ಅಂತನಾದ್ರೂ ಬರ್ಕೋಬಹುದು. ಐ ರಿಪೀಟ್ ಒನ್ಸ್ ಅಗೇನ್. ಥರ್ಡ್ ಇಯರ್ ರಾಯಲ್ಟಿ ಅಮೌಂಟ್ 4 lakh ಇದೆ. ಈ 4 lakh ಅಲ್ಲಿ 3 lakh ನಾವು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತೀವಿ. ರಿಮೈನಿಂಗ್ 1 lakh ಏನಾಗುತ್ತೆ ಶಾರ್ಟ್ ವರ್ಕಿಂಗ್ ರಿಕವರಿ ಅಮೌಂಟ್ ಆಗುತ್ತೆ. ಸರಿನಾ? ನೀವು ರಾಯಲ್ಟಿ ಅನಾಲಿಸಿಸ್ ಟೇಬಲ್ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಅಷ್ಟೇ ಇರುತ್ತೆ ನೋಡಿ, ರಿಕವರಿ ಅಮೌಂಟ್ 1 lakh. ಸೊ ಈಗ ಫೋರ್ತ್ ಇಯರ್ ಸೇಮ್ ಇದೇ ತರನೇ ರಾಯಲ್ಟಿ ಅಮೌಂಟ್ ನೋಡ್ಕೊಳ್ಳಿ. ಎಷ್ಟಿದೆ ರಾಯಲ್ಟಿ ಅಮೌಂಟ್ 5 lakh ಇದೆ. ರಾಯಲ್ಟಿ ಅಮೌಂಟ್ ಎಷ್ಟಿದೆ 5 lakh ಬೈ ಪ್ರೊಡಕ್ಷನ್ 5 lakh. ಅದರಲ್ಲಿ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತಾ ಇರೋದು ಕೂಡ ಎಷ್ಟಿದೆ, ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತಾ ಇರೋದು ಕೂಡ ಎಷ್ಟಿದೆ 5 lakh ಇದೆ. ಸೊ 5 lakh ಎರಡು ಸೈಡು ಈಕ್ವಲೈಸ್ ಆಯ್ತು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಟೋಟಲ್ ಅಲ್ಲಿ ಅದನ್ನೇ ಬರ್ಕೊಂಡ್ಬಿಡ್ತೀರಾ. ಸೊ ಎಷ್ಟು ಬರ್ಕೋತೀರಾ 5 lakh ಅಂತ ಬರ್ಕೋತೀರಾ. ಟೋಟಲ್ ಅಲ್ಲೂ ಕೂಡ 5 lakh ಆಯ್ತು. ಸೊ ಇದು ರಾಯಲ್ಟಿ ಅಕೌಂಟ್ ನಾವ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ನಾವ್ ಇಮಿಡಿಯೇಟ್ ಆಗಿ ಶಾರ್ಟ್ ವರ್ಕಿಂಗ್ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋಬೇಕು. ಶಾರ್ಟ್ ವರ್ಕಿಂಗ್ ಅಕೌಂಟಿಗೆ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡ್ತೀರಾ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್. ಎಸ್ ಗೆ ಶಾರ್ಟ್ ವರ್ಕಿಂಗ್ ಮಾಡೋದು ರಾಯಲ್ಟಿ ಅನಾಲಿಸಿಸ್ ಟೇಬಲ್ ನೋಡಿ. ಶಾರ್ಟ್ ವರ್ಕಿಂಗ್ ಇರೋ ತನಕ ಇರೆಕವರಿ ಅಂದ್ರೆ 3 yearsಗೆ ನಾವು ಮಾಡ್ಬೇಕಾಗೋದು ಶಾರ್ಟ್ ವರ್ಕಿಂಗ್ ಅಕೌಂಟ್. ಸರಿನಾ? ಸೊ ಈಗ ಫಸ್ಟ್ ಇಯರ್ ಅಂತ ಬರ್ಕೊಂಡ್ರಿ ಅಲ್ವಾ? ಸೊ ಎರಡು ಸೈಡು ಬರ್ಕೊಂಡ್ರಿ. ಈಗ ಫಸ್ಟ್ ಅಕೌಂಟ್ ಇಂದ ನೋಡೋಣ. ಇಲ್ಲಿ ಬೈ ಶಾರ್ಟ್ ವರ್ಕಿಂಗ್ ಅಂತ ಇದೆ. ಟು ಬೈ ಇರೋದೇನಾಗುತ್ತೆ ಟು ಇದ್ದಿದ್ರೆ ಬೈ ಇರೋದೇನಾಗುತ್ತೆ ಟು ಮಿನಿಮಮ್ ರೆಂಟ್ ಅಕೌಂಟ್ 1 lakh. ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟು 1 lakh. ಟು ಮಿನಿಮಮ್ ರೆಂಟ್ ಅಕೌಂಟ್ 1 lakh. ಸೊ ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕೂಡ 1 lakh ಅಂತ ಬರ್ಕೋತೀರಾ. ಎರಡು ಸೈಡು ಟೋಟಲ್ 1 lakh. ಎಸ್. ಇದಾದ್ಮೇಲೆ ಇಮಿಡಿಯೇಟ್ ಆಗಿ ಸೆಕೆಂಡ್ ಇಯರ್ಗೆ ಫಸ್ಟ್ ಟು ಬ್ಯಾಲೆನ್ಸ್ ಬಾಡ್ ಡೌನ್, ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಫಸ್ಟ್ ಇಯರ್ ಅಲ್ಲೇ ರಿಕವರಿ ಮಾಡ್ಬಿಡಲ್ಲ, ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರೋದು ಇಲ್ಲಿ ಏನಾಗುತ್ತೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. B/D ಅಂದ್ರೆ ಬ್ರಾಡ್ ಡೌನ್ ಅಂತ ಅಂದ್ಬಿಟ್ಟು. ಈಗ ಸೆಕೆಂಡ್ ಇಯರ್ ನೋಡೋಣ. ಮಿನಿಮಮ್ ರೆಂಟ್ ಅಲ್ಲಿ ಬೈ ಶಾರ್ಟ್ ವರ್ಕಿಂಗ್ 60,000 ಅಂತ ಇದೆ. ಬೈ ಇರೋದೇನಾಗುತ್ತೆ ಟು ಮಿನಿಮಮ್ ರೆಂಟ್ ಅಕೌಂಟ್ 60,000. ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಾಗುತ್ತೆ 60,000. ಸೊ ಇಮಿಡಿಯೇಟ್ ಆಗಿ 1,60,000 ಅಂತ ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡಾದ್ಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,60,000. ಇನ್ನ ಸೆಕೆಂಡ್ ಇಯರ್ ಅಲ್ಲೂ ಕೂಡ ರಿಕವರಿ ಆಗಿರಲ್ಲ, ಸೊ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈಗ ಥರ್ಡ್ ಇಯರ್ಗೆ ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಬರ್ಕೊಂಡ್ಬಿಡ್ಬೇಕು 1,60,000. ಈಗ ಮಿನಿಮಮ್ ರೆಂಟ್ ಅಕೌಂಟ್ ಥರ್ಡ್ ಇಯರ್ ಅಲ್ಲಿ ಏನಾದ್ರು ಎಂಟ್ರಿ ಇದೆಯಾ ನೋಡೋಣ. ಇಲ್ವೇ ಇಲ್ಲ. ಸೊ ರಾಯಲ್ಟಿಗೆ ಬರೋಣ. ಫಸ್ಟ್ ಇಯರ್ ಅಲ್ಲಿ ಎಲ್ಲೂ ಶಾರ್ಟ್ ವರ್ಕಿಂಗ್ ಇಲ್ಲ, ಸೆಕೆಂಡ್ ಇಯರ್ ಅಲ್ಲಿ ಎಲ್ಲೂ ಶಾರ್ಟ್ ವರ್ಕಿಂಗ್ ಇಲ್ಲ, ಥರ್ಡ್ ಇಯರ್ ಅಲ್ಲಿ ಇದೆ. ಟೂ ಶಾರ್ಟ್ ವರ್ಕಿಂಗ್ ಇದೆ. ಎಷ್ಟಿದೆ 1 lakh. ಟೂ ಇರೋದೇನಾಗುತ್ತೆ ಬೈ ಬೈ ಯಾವ ಅಕೌಂಟ್ ಇಂದ ಬೈ ರಾಯಲ್ಟಿ ಅಕೌಂಟ್ 1 lakh. ಬೈ ರಾಯಲ್ಟಿ ಅಕೌಂಟ್ 1 lakh. ಇಲ್ಲಿ ನೋಡಿ, ಇಲ್ಲಿ ಟೂ ಶಾರ್ಟ್ ವರ್ಕಿಂಗ್ ಇರೋದು ಬೈ ರಾಯಲ್ಟಿ ಅಕೌಂಟ್ 1 lakh. ಈ ಸೈಡು 1,60,000, ಈ ಸೈಡು 1 lakh. ಡಿಫ್ರೆನ್ಸ್ ಅಮೌಂಟ್ ಎಷ್ಟು 60,000. ಡಿಫ್ರೆನ್ಸ್ ಅಮೌಂಟ್ ಎಷ್ಟು 60,000. ಈ 60,000 ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಂದ್ರೆ ಲಾಸ್ ಆಗಿದೆ. ಸರಿನಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅಂದ್ರೆ ನಿಮ್ಗೆ ಇನ್ನೊಂದು ಹಿಂಟು ಕೂಡ ಇಲ್ಲಿ ಕೊಡ್ತೀನಿ ನೋಡಿ. ಈ 60,000 ನಮ್ಗೆ ಇರೆಕವರಿಲೂ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ಈ ಇರೆಕವರಿ ಅಮೌಂಟ್ ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಷ್ಟೇ ನಾವು ಮಾಡೋವಂಥದ್ದು. ಲಾಸ್ಟ್ ಅಕೌಂಟ್ ಒಂದನ್ನ ಡಿಸ್ಕಸ್ ಮಾಡ್ಬಿಡೋಣ ಸ್ಟೂಡೆಂಟ್ಸ್. ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಕಾಲಮ್ ನ ಡ್ರಾಫ್ಟ್ ಯಾವ ರೀತಿ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಸೊ ಇವಾಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ನ ಮಾಡಕ್ ಬೇಕಂದ್ರೆ ಫಸ್ಟ್ ಮಿನಿಮಮ್ ರೆಂಟ್ ಇಂದ ನೋಡೋಣ. ಟು ಲ್ಯಾಂಡ್ ಲಾರ್ಡ್ 3 lakh ಅಂತ ಇದೆ. ಟೂ ಇರೋದೇನಾಗುತ್ತೆ ಬೈ
ಬೈ ಮಿನಿಮಮ್ ರೆಂಟ್ ಅಕೌಂಟ್ 3 lakh, ಬೈ ಮಿನಿಮಮ್ ರೆಂಟ್ ಅಕೌಂಟ್ 3 lakh. ಸೊ ಇದನ್ನ ಲ್ಯಾಂಡ್ ಲಾರ್ಡಿಗೆ ಯಾವ ಮುಖಾಂತರ ಪೇ ಮಾಡಬೇಕು ನಾವು? ಬ್ಯಾಂಕ್ ಮುಖಾಂತರ. ಸೊ ಟು ಬ್ಯಾಂಕ್ ಅಕೌಂಟ್ ಎಷ್ಟು? 3 lakh. ಸೊ ಟು ಬ್ಯಾಂಕ್ ಅಕೌಂಟ್ 3 lakh. ಸೊ ಎರಡು ಸೈಡು 3 lakh ಅಂತ ಈಕ್ವಲ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ಸೆಕೆಂಡ್ ಇಯರ್ ಅಂತ ಬರ್ಕೊಂಡಿದ್ದೀರಾ. ಸೊ ಇಲ್ಲಿ ಟು ಲ್ಯಾಂಡ್ ಲಾರ್ಡ್ 3 lakh ಅಂತ ಇದೆ. ಟು ಇರೋದೇನಾಗುತ್ತೆ? ಬೈ ಮಿನಿಮಮ್ ರೆಂಟ್ ಅಕೌಂಟ್ 3 lakh. ಬೈ ಮಿನಿಮಮ್ ರೆಂಟ್ ಅಕೌಂಟ್ 3 lakh ಯಾವ ಮುಖಾಂತರ ಪೇ ಮಾಡ್ತೀರಾ? ಬ್ಯಾಂಕ್. ಸೊ ಟು ಬ್ಯಾಂಕ್ ಅಕೌಂಟ್ 3 lakh. ಸೊ ಯಾವ ಮುಖಾಂತರ ಪೇ ಮಾಡ್ತೀರಾ? ಟು ಬ್ಯಾಂಕ್ ಅಕೌಂಟ್ 3 lakh ಅಂತ ಬರ್ಕೋತೀರಾ. ಸೊ ಈಗ ಥರ್ಡ್ ಇಯರ್ ಅಂತ ಎರಡು ಸೈಡು ಬರ್ಕೊಂಡು ಮಿನಿಮಮ್ ರೆಂಟ್ ಅಲ್ಲಿ ಥರ್ಡ್ ಇಯರ್ ಎಂಟ್ರಿನೇ ಇಲ್ಲ. ಸೊ ರಾಯಲ್ಟಿಲಿ ನೋಡೋಣ. ರಾಯಲ್ಟಿಲಿ ಥರ್ಡ್ ಇಯರ್ ಇದೆ. ಟು ಲ್ಯಾಂಡ್ ಲಾರ್ಡ್ ಅಂತ ಇದೆ. ಟು ಇರೋದೇನಾಗುತ್ತೆ? ಟು ಲ್ಯಾಂಡ್ ಲಾರ್ಡ್ 3 lakh ಇದೆ. ಟು ಇರೋದೇನಾಗುತ್ತೆ? ಬೈ ರಾಯಲ್ಟಿ ಅಕೌಂಟ್ 3 lakh. ಸೊ ಬೈ ರಾಯಲ್ಟಿ ಅಕೌಂಟ್ 3 lakh ಯಾವ ಮುಖಾಂತರ ಪೇ ಮಾಡಬೇಕು? ಲ್ಯಾಂಡ್ ಲಾರ್ಡಿಗೆ ಬ್ಯಾಂಕ್ ಮುಖಾಂತರ. ಟು ಬ್ಯಾಂಕ್ ಅಕೌಂಟ್ 3 lakh. ಸೊ ಎರಡು ಸೈಡು 3 lakh ಅಂತ ಬರ್ಕೋತೀರಾ. ಸೊ ಇದಾದ್ಮೇಲೆ ಫೋರ್ತ್ ಇಯರ್ ಮಿನಿಮಮ್ ರೆಂಟ್ ಅಲ್ಲಿ ಇರಲ್ಲ, ಶಾರ್ಟ್ ವರ್ಕಿಂಗ್ ಅಲ್ಲೂ ಬರಲ್ಲ. ರಾಯಲ್ಟಿಲಿ ಟು ಲ್ಯಾಂಡ್ ಲಾರ್ಡ್ ಅಂತ ಇದೆ. ಟು ಲ್ಯಾಂಡ್ ಲಾರ್ಡ್ ಇರೋದೇನಾಗುತ್ತೆ? ಬೈ ರಾಯಲ್ಟಿ ಅಕೌಂಟ್ ಎಷ್ಟಿದೆ? 5 lakh ಇದೆ ಅಮೌಂಟು. ಸೊ ಎರಡು ಸೈಡು 5 lakh ಅಂತಾನೆ ಬರ್ಕೋತೀರಾ. ಸೊ ಇದಾದ್ಮೇಲೆ ಟೋಟಲ್ ಮಾಡ್ತೀರಾ. ಸೊ ನಾನು ಮಾಡಿರೋ ಅಂಥದ್ದು ಸ್ಟೂಡೆಂಟ್ಸ್ ವಿತ್ ಮಿನಿಮಮ್ ರೆಂಟೇ ಮಾಡಿರೋ ಅಂಥದ್ದು. ವಿತೌಟ್ ಮಿನಿಮಮ್ ರೆಂಟಿಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೆಲ್ಲ ಮಿನಿಮಮ್ ರೆಂಟ್ ಅನ್ನೋದನ್ನ ಯೂಸ್ ಮಾಡ್ತೀರಾ, ಇನ್ಸ್ಟೆಡ್ ಆಫ್ ದಟ್ ಯೂಸ್ ಲ್ಯಾಂಡ್ ಲಾರ್ಡ್ ಅಷ್ಟೇ. ಸೊ ಇವಾಗ ನಾನು ಜಸ್ಟ್ ನೀವು ಹೇಗೆ ಲೆಜರ್ ಅಕೌಂಟ್ಸ್ ಮಾಡೋದು ಬೇಸಿಕ್ ಒಂದೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಕ್ವೆಶನ್ ಪೇಪರಲ್ಲೂ ಇದೇ ರೀತಿ ರಿಪೀಟ್ ಆಗಿರುತ್ತೆ. ಸೊ ನೀವು ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ. ಸೊ ಐ ಹೋಪ್ ನಿಮಗೆ ರಾಯಲ್ಟಿ ಅಕೌಂಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.